ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತುಲಾ ರಾಶಿಯವರ ನವ ವರ್ಷದ ಭವಿಷ್ಯಕ್ಕೆ ಸ್ವಾಗತ. ನವ ಭವಿಷ್ಯ ಇದು ತುಲಾ ರಾಶಿಯವರಿಗೆ. ತುಲಾ ರಾಶಿಯವರಿಗೆ ಈ ವರ್ಷ 2026 ಹೇಗಿರ್ತದೆ, ಯಾವ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಕೊಡ್ತದೆ, ಹಾಗೆ ಸ್ಥಾನ ಪಲ್ಲಟವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಉತ್ಕೃಷ್ಟತೆಯನ್ನು ಸಿಗುತ್ತಾ, ಹಾಗೆಲ್ಲ ಚೇಂಜು ಇರ್ತಕ್ಕಂಥದ್ರಲ್ಲಿ ಒಂದು ಸ್ಟ್ಯಾಗ್ನೆನ್ಸಿ ಸಿಗ್ತದಾ, ಹಾಗೆ ನಿಮ್ಮ ಯಾವುದೇ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಹೇಗಿರ್ತಕ್ಕಂಥದ್ದು ಇರ್ತದೆ, ಮದುವೆ ಜೀವನಗಳು, ಹಾಗೆ ಮದುವೆ ವಿಚಾರದಲ್ಲಿ ಈ ವರ್ಷ ನನಗೆ ಕಂಕಣ ಭಾಗ್ಯ ಲಭ್ಯತೆ ಆಗ್ತದಾ, ಹಾಗೆ ಸಾಂಸಾರಿಕ ಜೀವನದಲ್ಲಿ ಸುಖಮಯವಾಗಿರುತ್ತಾ, ಈ ವರ್ಷ ನನಗೆ ಮಕ್ಕಳ ಭಾಗ್ಯ ಸಿಗ್ತದ ಗುರುಗಳೇ, ಈ ವರ್ಷ ನನಗೆ ಸಾಲದಿಂದ ಮುಕ್ತರಾಗ್ತೀವ ಗುರುಗಳೇ, ಈ ವರ್ಷ ನನಗೆ ವಿದ್ಯಾಭ್ಯಾಸ ಹೇಗಿರುತ್ತೆ, ಏನಾದರೂ ಸಾಧನೆ ಮಾಡ್ತಕ್ಕಂಥಿರುತ್ತಾ, ಕೆಲಸ ಸಿಗುತ್ತಾ, ಸರ್ಕಾರಿ ಕೆಲಸ ಸಿಗುತ್ತಾ, ಎಲ್ಲ ವಿಚಾರಗಳು ನಿಮ್ಮ ಮುಂದೆ ನೋಡ್ಕೋಬೇಕು. ಒನ್ ಥಿಂಗ್, 2026 ತುಲಾರಾಶಿ ತುಲಾ ಲಗ್ನ, ನಿಮ್ಮ ಜಾತಕನೂ ಪರಿಶೀಲನೆ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಯಾವ ದಶ ಭುಕ್ತಿಗಳಿದೆ, ಬರ್ತಕ್ಕಂಥ ಭುಕ್ತಿಗಳು ಏನು ಕೊಡುತ್ತೆ, ದಶ ಏನು ಡ್ರೈವ್ ಮಾಡ್ತಿದೆ, ಇದನ್ನು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳಿ. ಇದು ನಿಮಗೆ ಒಂದು ಪಕ್ಷಿ ನೋಟವಾಗಿ ಪರಿಣಾಮವನ್ನು ಬೀರುತ್ತೆ. ಎಕ್ಸಾಕ್ಟ್ ಇಂಥದೇ ಬೇಕಾ, ಜಾತಕ ನೋಡ್ಕೊಳ್ಳಿ. ಬಟ್ ಏನು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, 2023 ನಿಮ್ಮ ಒಂದು ಲಾಭವನ್ನು ಕೊಡ್ತಕ್ಕಂಥ ವರ್ಷ. ಯಾವುದರಲ್ಲಿ ಲಾಭ ಸಿಗ್ತದೆ ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಹೊಸ ಏನಾದರೂ ಬದಲಾವಣೆಗಳ ಸಾಧ್ಯತೆಗಳು ತುಲಾರಾಶಿ ಅವ್ರಿಗೆ 26ರಲ್ಲಿ ಸಿಗ್ತದ, ಬಹಳ ಮುಖ್ಯವಾಗಿ ನೋಡಬೇಕು. ಇದು 26 ಆಂಗ್ಲೀಯ ವರ್ಷ ಅಂತ ನೋಡಿದ್ವಿ. ಈ 26 ಆಂಗ್ಲ ಭಾಷೆಯ ವಿಚಾರದಲ್ಲಿ ತಗೊಂಡಾಗ ನಾವು, ಯಾಕೆಂದರೆ ಡಿಸೆಂಬರ್ ಆದಮೇಲೆ ಜನವರಿ ಕ್ಯಾಲೆಂಡರ್ ಹಾಕ್ಬಿಡ್ತೀವಿ. ಹಾಕಿದ ಮೇಲೆ ನಾವು 1ನೇ ತಾರೀಕು 2ನೇ ತಾರೀಕು ನೋಡ್ಕೊಂಡು ಹೋಗ್ತಿರ್ತೀವಿ. ಹೊಸ ವರ್ಷ ಪ್ರಾರಂಭವಾಗಿದೆ. ಯಾವುದೇ ಒಂದು ವಿಚಾರವನ್ನು ತಗೊಂಡಾಗ ನಾವು ಹೊಸ ವರ್ಷ ಪ್ರಾರಂಭ ಅಂತಲೇ ಅಂದ್ಕೊಳ್ತೀವಿ. ಅಫ್ಕೋರ್ಸ್ ಈಗ ಸಿಂಪಲಾಗಿ ಹೇಳಬೇಕು ಅಂದರೆ, ನಾವು ಹೊಸ ವರ್ಷದಲ್ಲಿ ಬೈಕ್ ವೃದ್ಧಿ ಮಾಡಿದ್ರೆ ಮಾಡೆಲ್ ಚೇಂಜ್ ಆಯಿತು ಅಂತೀವಿ. ಚೈತ್ರ ಮಾಸದಲ್ಲಿ ತಗೊಂಡಾಗಲ್ಲ. ಇದು ಕಾಮನ್ ಸೆನ್ಸ್ ನಾವೆಲ್ಲ ಬೆಳೆಸ್ಕೊಂಡೇ ಇಲ್ಲ ನೋಡಿ, ಅಲ್ವಾ? ಚೈತ್ರ ಮಾಸದಲ್ಲಿ ಹೊಸ ಗಾಡಿ ತೊಗೊಂಡಿದ್ದು ಅದು ಮಾಡೆಲ್ ಚೇಂಜ್ ಆಗ್ತದ? ನೋ ವೇ. ಈಸ್ ಮಾಡೆಲ್ ಟು ಗೋಸ್ ಟು 2026. ಎಷ್ಟು ಆಂಗ್ಲ ತತ್ವವನ್ನು ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ, ಬಳಸ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್. ತುಂಬ ಬದಲಾಗೋದು ತುಂಬ ಕಷ್ಟ. ಹಾಗಾಗಿ ನಾವು ಇದು ಹೊಸ ನವ ವರ್ಷದ ಯುಗದ ಕಾಲ. ಸಂವತ್ಸರಗಳು ಚೇಂಜ್ ಆಗ್ತಕ್ಕಂಥದ್ದು ಯುಗಾದಿಯಲ್ಲಿ, ಬಟ್ ಮಾಡೆಲ್ ಚೇಂಜ್ ಆಗೋದು 2026ಅಲ್ಲಿ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಆಂಗ್ಲೀಯ ವರ್ಷ. ಈ ಆಂಗ್ಲ ವರ್ಷದಲ್ಲಿ ಈ ತುಲಾರಾಶಿ ತುಲಾಲಗ್ನದವ್ರಿಗೆ ಯಾವ ಒಂದು ಬದಲಾವಣೆಗಳು ಸಿಗ್ತದೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ತುಲಾರಾಶಿ ತುಲಾಲಗ್ನ ಸರಿಯಾದಂಥ ಪೊಟೆನ್ಷಿಯಾಲಿಟಿ ಇಲ್ಲ ನಿಮಗೆ. ಕೆಲಸ ಬದಲಾವಣೆ, ಕೆಲಸ ಪದಚ್ಯುತಿ, ಕೆಲಸದಲ್ಲಿ ಪ್ರಯತ್ನ, ಸುಮ್ಮನೆ ಓಡಾಟ ತಿರುಗಾಟ, ದುಡ್ಡಿಲ್ಲ. ಒಂದು ಸತಿ ಬಂತು, ಒಂದು ಸತಿ ಬರಲಿಲ್ಲ. ಅಫ್ಕೋರ್ಸ್ ಇದೇ ಥರ ಇದೆಯಲ್ವಾ, ಸತ್ಯ ಕೂಡ. ಮದುವೆ ವಿಚಾರಗಳ ಹತ್ರಕ್ಕೆ ಬರ್ತದೆ, ಇನ್ನೇನು ಹಾಗೆ ಸುಮ್ಮನೆ ಆಗ್ತಕ್ಕಂಥದ್ದು ಇರ್ತದೆ. ಕೆಲಸದಲ್ಲೂ ಸ್ಟ್ಯಾಗ್ನೆನ್ಸಿ ಇಲ್ಲ. ಸಾಲದ ವಿಚಾರದಲ್ಲೂ ಕೂಡ ಬಾಧೆಗೊಳಗಾಗಿದ್ದೀರಿ. ಲಾಭದಲ್ಲಿ ಕೊರತೆ ಇರತಕ್ಕಂಥದ್ದು ಇತ್ತು. ಈಗೇನಾದರೂ ಬದಲಾವಣೆ ಸಾಧ್ಯತೆಗಳು ಬರ್ತದಾ? ತುಲಾರಾಶಿ ತುಲಾಲಗ್ನಕ್ಕೆ ನಾವು ಮುಂದೆ ಹೇಳಿಬಿಟ್ಟಿದ್ವಿ. ಬೇಕಾದಷ್ಟು ಜನ ತುಲಾರಾಶಿಯವರ ಬ್ಯೂಟಿಫುಲ್ ಡೇ, ಬ್ಯೂಟಿಫುಲ್. ಅಫ್ಕೋರ್ಸ್ 9ರ ಸ್ಥಾನ ಭಾಗ್ಯ ಸ್ಥಾನದಲ್ಲಿ ಗುರು ಇದ್ದಾನೆ ಈಗಲೂ ಕೂಡ.
ವಕ್ರಗತಿ ಇರತಕ್ಕಂಥದ್ದು ಇರ್ತದೆ, ಆಮೇಲೆ ಸೀದಾ ಆಗ್ತದೆ ಮಧ್ಯಭಾಗದಿಂದ. ಈ ಎಲ್ಲ ಫ್ಲಕ್ಚುಯೇಟಿಂಗ್ ಇರ್ತದೆ. ಬಟ್ ಸ್ಟ್ಯಾಗ್ನೆನ್ಸಿಯಲ್ಲಿ ಸಿಕ್ತು, ತುಲಾರಾಶಿಯವರಿಗೆ ಸಿಕ್ಕಿಲ್ಲಲ್ವಾ? ಏನು ಬದಲಾವಣೆಗಳಾಯಿತು? ಏನು ಬದಲಾವಣೆಗಳಾಗಿಲ್ಲ. ಹೀಗೆ ಹೋಗ್ತಿದ್ದೀವಿ, ಹೀಗೆ ಬರ್ತಾ ಇದ್ದೀವಿ, ಹೌದಲ್ವ ಗುರುಗಳೇ ಅಂತ ಕೇಳ್ತೀವಿ. ಬಟ್ ತುಲಾರಾಶಿ ತುಲಾ ಲಗ್ನಕ್ಕೆ ಒಂದು ವಿಚಾರ 2026 ಒಂದು ಪೊಟೆನ್ಷಿಯಾಲಿಟಿ ಕೊಡುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತದೆ. ಹಾಗೆ ಒಂದು ಸಂಸ್ಥೆಯನ್ನು ನೀಡ್ ಮಾಡ್ತಕ್ಕಂಥ ಕೆಲಸದಲ್ಲಿರ್ತೀರಿ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಪೊಟೆನ್ಷಿಯಾಲಿಟಿ, ಹಾಗೆ ಕೆಲಸ ಪರ್ಮನೆಂಟ್ ಆಗ್ತಿಲ್ಲ ಅಂತಕ್ಕಂಥವ್ರಿಗೆ ಪರ್ಮನೆಂಟ್ ಕೆಲಸ ಸಿಗ್ತದೆ. ಹಾಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ. ಹಾಗೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ, ರಾಜಕೀಯ ಭವಿಷ್ಯ ಉಜ್ವಲ. ಇದು ಮ್ಯಾಕ್ಸಿಮಮ್ ಹಿಟ್ಸ್ ಹ್ಯಾಪನ್. ಶತ್ರುಗಳು ದೂರ ಆಗ್ತದೆ, ಮ್ಯಾಕ್ಸಿಮಮ್ ಶತ್ರುಗಳು ದೂರ ಆಗ್ಬಿಡ್ತಾರೆ. ಸಾಲ ಬಾಧೆ ಇರ್ತಕ್ಕಂಥವ್ರು ಕೊಂಚ 50% ಆಫ್ ಸಾಲ ಬಾಧೆ ದೂರವಾಗ್ತದೆ. ವಿದ್ಯಾರ್ಥಿಗಳು ಸ್ವಲ್ಪ ಸೋಂಬೇರಿತನವನ್ನು ಅನುಭವಿಸ್ತಾ ಇದ್ರು, ಈ ವರ್ಷ ಒಳ್ಳೆ ರಿಸಲ್ಟ್ ಬಂತು. ಕೇಳ್ತೀರ. ಸ್ವಲ್ಪ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ತುಲಾರಾಶಿ ತುಲಾ ಲಗ್ನಕ್ಕೆ 2026 ಅದ್ಭುತವಾಗಿರ್ತಕ್ಕಂಥ ಸಮಯವನ್ನು ನಿಮ್ಮ ಕರ್ಮಾನುಸಾರವಾಗಿ ಕೊಡ್ತದೆ. ಹೌ ಈಸ್ ಹೇಗೆ ಕರ್ಮಾನುಸಾರ? ಗುರು ಕರ್ಮಸ್ಥಾನಕ್ಕೆ ಬರ್ತಾನೆ ಜೂನಲ್ಲಿ. ಬಂದಾಗ ಉಚ್ಚಸ್ಥಾನವಾಗಿರೋದ್ರಿಂದ 3 ಮತ್ತು 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಗುರುತತ್ವ. ಈ ಗುರು ನಿಮಗೆ ಮ್ಯಾಕ್ಸಿಮಮ್ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡ್ತದೆ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೊಡುತ್ತೆ, ಆಸ್ತಿ ಎಕ್ಸ್ಟೆಂಡಬಲ್ ಅನ್ನು ಕೊಡ್ತದೆ, ಒಂದು ಸಂಸ್ಥೆಯನ್ನು ಲೀಡ್ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನು ಕೊಡ್ತದೆ. ಬಟ್ ಅಫ್ಕೋರ್ಸ್ 10ರ ಸ್ಥಾನ ಗುರು ಅಷ್ಟು ಬಲಯುತವಾಗಿರೋದಿಲ್ಲ 10ರ ಸ್ಥಾನದಲ್ಲಿ. ಬಟ್ 10ರ ಸ್ಥಾನ ಕೇಂದ್ರಗತ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇದೊಂದು ಗಜಕೇಸರಿ ಯೋಗದ ಪರಿಣಾಮ. ಯೋಗ ನಿಮಗೆ ಮದುವೆ ವಿಚಾರ, ಕೆಲಸದ ವಿಚಾರ, ಸಂತಾನದ ವಿಚಾರ. ಅಫ್ಕೋರ್ಸ್ 10ರ ಸ್ಥಾನ ಸಂತಾನಕ್ಕೆ ಅಷ್ಟು ಯೋಗ್ಯವಾಗಿರ್ತಕ್ಕಂಥದ್ದಲ್ಲವಾದರೂ ನಿಮಗೆ ಉಚ್ಚನಾಗಿರ್ತಕ್ಕಂಥ ಗುರುವಾಗಿರೋದ್ರಿಂದ, ಗಜಕೇಸರಿ ಯೋಗ ಕೇಂದ್ರದಲ್ಲಿರೋದ್ರಿಂದ 200% ನಿಮ್ಮ ಒಂದು ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು 25 26 ಇಸ್ ವೆರಿ ಬ್ಯೂಟಿಫುಲ್. ಬರೆದಿಟ್ಕೊಂಬಿಡಿ ಈಗಲೇ. ಸಾಲರಿಂದ ಮುಕ್ತರಾಗ್ತೀರಿ, ಕೆಲಸ ಸ್ಟಾಗ್ನೆನ್ಸಿ ಇದ್ದೇ ಇರ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥ ವರ್ಷ ಈ ತುಲಾರಾಶಿ ತುಲಾ ಲಗ್ನಕ್ಕೆ. ಈ 2009 ವರ್ಷ ನಿಮಗೆ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ವರ್ಷ. ಶನಿ ವಕ್ರಗತಿಯನ್ನು ಜಾರ್ತದೆ, ಆಗಸ್ಟ್ ಮೇಲೆ ವಕ್ರಗತಿಗೆ ಹೋಗ್ತದೆ. ಆವಾಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಬಹುದು, ಸ್ವಲ್ಪ ಶತ್ರುಗಳ ಕಾಟ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಆದರೆ ಗುರುವಿನ ದೃಷ್ಟಿ ಶನಿ ಮೇಲೆ ಹೋಗ್ತದೆ. ಇಲ್ಲೂ ಕೂಡ ಉತ್ಕೃಷ್ಟತೆಯನ್ನು ಸಿಗ್ತದೆ. ಬಟ್ ಯಾವುದೇ ಕಾರಣಕ್ಕೂ ನೋಡಿ, ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಈ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾಗ ಸ್ನೇಹಿತರು, ಪ್ರೀತಿ, ಮಕ್ಕಳು, ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಸ್ನೇಹಿತರು, ಮಕ್ಕಳ ವಿಚಾರ, ಹಾಗೆ ಪ್ರೀತಿಯ ವಿಚಾರ. ಇಟ್ಸ್ ಅ ವೆರಿ 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 ಡೇಂಜರಸ್ ರಾಹು ಇನ್ 5th ಹೌಸ್. ಸೂಪರಾಗಿರೋದು ಮಾಡಿಸ್ಬಿಡುತ್ತೆ, ಅಂದರೆ ಅರ್ಥಾತ್ ಒಳ್ಳೆಯ ಪ್ರೀತಿಯನ್ನು ಕೊಟ್ಬಿಡ್ತದೆ. ಹಾಗೆ ತುಡಿಯುತ್ತೆ ಕೂಡ. ಆ ಪ್ರೇಯಸಿಯ ಮನಸ್ಸುಗಳು ಈಗ ಮದುವೆ ಆಗ್ತೀನಿ ಅಂತಾರೆ, ಆಮೇಲೆ ಮತ್ತೆ ಅದನ್ನೇ ಆಟ ಆಡ್ತಾರೆ. ಬಟ್ ಗುರುವಿನ ಬದಲಾವಣೆಯ ಅವಕಾಶಗಳಿದ್ದಾಗ ಇಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ತುಲಾರಾಶಿಯವರಿಗೆ ನೋಡಿ, ರಾಹುಕೇತುಗಳ ಆಕ್ಸಿಸ್ ನೋಡಿ, 11 ಕೇತು, 5 ರಾಹು. ರಾಹು ಮತ್ತು ಶನಿ, ಶನಿ ಮತ್ತು ರಾಹು. ರಾಹುವಿನ ಫಲ ಶನಿ ಕೊಡುತ್ತೆ, ಶನಿಯ ಫಲ ರಾಹು ಕೊಡುತ್ತದೆ. 5 ಮತ್ತು 6 ಇದು ಒಂದು ರೀತಿಯಾಗಿ ಪ್ರೀತಿಯ ಮೋಸ. ಕೆಲಸದಲ್ಲಿ ಸ್ವಲ್ಪ ಉತ್ಕೃಷ್ಟತೆ, ಸಂಬಳ ಜಾಸ್ತಿ ಸಿಗೋದಿಲ್ಲ. 10ರ ಸ್ಥಾನ ಗುರು ಬಂದಾಗ ಮತ್ತೆ ಇಂಕ್ರಿಮೆಂಟ್ ಆಗ್ತದೆ. ಅಲ್ಲಿವರೆಗೂ ಇದೇ ಕಥೆ ಆಗುತ್ತೆ. 2026 ಮಧ್ಯಭಾಗದವರೆಗೂ ಇದೇ ಕಥೆನೇ. ಹಾಗೂ ಹೀಗೂ ಬದಲಾವಣೆಗಳು ಪ್ರೇರೇಪಿತವಾಗಿ ಕೊನೆಗೆ ಒಂದು ಶಾಂತ ರೂಪಕ್ಕೆ ಕೂತ್ಕೊಳ್ತೀರಿ. ಮ್ಯಾಕ್ಸಿಮಮ್ ಸತ್ಯ.
ಲಾಭದಲ್ಲಿ ಚೆನ್ನಾಗಿ ಒಂದು ಸತಿ ಬರ್ತಿತ್ತು, ಒಂದು ಸತಿ ಬರಲ್ಲ, ಮಧ್ಯಭಾಗದವರೆಗೂ ಅದೇ ಥರ ಇರ್ತದೆ. ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗುರುಗಳೇ ಸಂತಾನ ಅಪೇಕ್ಷೆಯನ್ನು ಮಾಡ್ತಿದ್ವಿ, 2026 ಅಫ್ಕೋರ್ಸ್ ಸಾಧ್ಯತೆ ಬರ್ತದೆ. ಕೇವಲ ರಾಹು ಶಾಂತಿಯನ್ನು ಮಾಡೋದು ಮರಿಬೇಡಿ. ರಾಹು ಶಾಂತಿ ಅಂದರೆ ಅರ್ಕ ದುರ್ಗಾರಾಧನೆ ಮಕ್ಕಳಿಗೋಸ್ಕರ, ಅಫ್ಕೋರ್ಸ್ ವೆರಿ ಗುಡ್. ಬಟ್ ಆರೋಗ್ಯನೂ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ತುಲಾರಾಶಿ ತುಲಾಲಗ್ನದವರಿಗೆ 6ರ ಸ್ಥಾನ ಶನಿ ಇದ್ದಾನೆ, ಪಂಚಮಾಧಿಪತಿ ಕೂಡ ಶನಿ ಆಗ್ತದೆ. ಬಟ್ ತುಲಾರಾಶಿ ತುಲಾಲಗ್ನಕ್ಕೆ ಯೋಗಾಧಿಪತಿ 6th ಹೌಸ್ 4 and 5 6 ಯೋಗವನ್ನು ಕೆಲಸದಲ್ಲಿ ತಂದುಕೊಡೋದ್ರಿಂದ ಶನಿ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ತುಂಬ ಒಳ್ಳೆಯದಾಗ್ತದೆ. ಬಟ್ ಆರೋಗ್ಯ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಮೀನರಾಶಿ 12ರ ಸ್ಥಾನ, ಸ್ವಲ್ಪ ಹಾಸ್ಪಿಟಲ್ ವಿಸಿಟ್, ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ಮತ್ತೊಂದು ತಗೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಕಾಲನೋವು, ಕೀಲು ನೋವುಗಳು, ಊತ, ಸಂಧಿವಾತಗಳು, ಈ ವಾಯು ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಸರಿಯಾಗಿ ಅದರಲ್ಲಿ ತಾವು ನೋಡ್ಕೋಬೇಕು. ತುಲಾರಾಶಿ ತುಲಾಲಗ್ನಕ್ಕೆ ಈ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ತುಲಾರಾಶಿ ತುಲಾಲಗ್ನ ನೋಡಿ, ಇನ್ನು ಮದುವೆ ವಿಚಾರ ಸ್ವಲ್ಪ ಹಿನ್ನಡೆ ಸಾಧ್ಯತೆಗಳು ಬರ್ತದೆ. ಕಷ್ಟಪಟ್ಟಾದ ನಂತರ ನಿಮಗೆ ಮದುವೆ ವಿಚಾರಗಳು ಬಿಸ್ನೆಸ್ಸಲ್ಲಿ ಉತ್ಕೃಷ್ಟತೆ ಫಲಗಳನ್ನು ಕೊಡುತ್ತೆ, ಹಾಗೆ ಲಾಭವನ್ನು ತಂದುಕೊಡುತ್ತೆ. ಆದರೆ ಮದುವೆ ಸ್ವಲ್ಪ ವಿಳಂಬತೆಯನ್ನು ಕೂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅದರ ವಿಚಾರವಾಗಿ ಜಾತಕಗಳನ್ನ ಪರಾಮರ್ಶಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಅಷ್ಟು ಬೇಗ ಮದುವೆಗೆ ಪ್ರಶಸ್ತವಾಗಿರ್ತಕ್ಕಂಥದ್ದನ್ನು ಕೊಡೋದಿಲ್ಲ. ಆದರೆ ಮಧ್ಯಭಾಗದಲ್ಲಿ ನಿಮಗೆ ಜೂನ್ ಒಳಗಡೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತದೆ. ಅದಕ್ಕೆ ಸರಿಯಾಗಿ ಪ್ರೇರೇಪಿತರಾಗ್ಬಿಡಿ. ಆ ಒಂದು ಮಾಸ, ಆ ಒಂದು 6 ತಿಂಗಳು ಮದುವೆ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ. ಸ್ವಲ್ಪ ಮಕ್ಕಳ ವಿಚಾರದಲ್ಲೂ ಯಶಸ್ಸು ಸಿಗ್ತದೆ. ಮಾರ್ಚಲ್ಲಿ ಗುರು ವಕ್ರತ್ಯಾಗವನ್ನು ಮಾಡ್ತಾನೆ. ಆಗ ಸ್ವಲ್ಪ ಮಟ್ಟಿಗೆ ನಿಮಗೆ ಮದುವೆ ಕಾರ್ಯಗಳು, ಈ ಮಕ್ಕಳ ವಿಚಾರದಲ್ಲಿ ಇವೆಲ್ಲ ಕೂಡ ಶುಭವನ್ನು ತರ್ತದೆ. ಅಲ್ಲಿ ಕೂತಿರ್ತಕ್ಕಂಥ ಗುರು 9ರ ದೃಷ್ಟಿ ನೇರವಾಗಿ ರಾಹುವಿನ ಬೆರದಿಂದ ರಾಹು ವಿಲ್ ಸಪ್ರೆಸ್, ಅಫ್ಕೋರ್ಸ್ ಸಪ್ರೆಸ್ ಆಗ್ತಕ್ಕಂಥದ್ದು ಇರ್ತದೆ. ನೀವು ಈ 2026 ತುಲಾರಾಶಿಯವರಿಗೆ ಆದ ನಂತರ ಅಂದರೆ 26 ಮಧ್ಯಭಾಗದಲ್ಲಿ ಖಂಡಿತವಾಗಿ ಒಂದು ಬದಲಾವಣೆ, ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗುತ್ತೆ, ಹಾಗೆ ಲಾಭನೂ ಬರ್ತಕ್ಕಂಥದ್ದು ಇರ್ತದೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಆಗ ವಿಳಂಬತೆಯನ್ನು ತೋರಿಸ್ಬೋದು. ಬಿಸ್ನೆಸ್ ವಿಚಾರದಲ್ಲಿ ಖಂಡಿತ ಚೆನ್ನಾಗಿರುತ್ತೆ. ಹಾಗೆ ಇನ್ನು ವಿದ್ಯಾರ್ಥಿಗಳ ವರ್ಗದವರ ನೋಡಿದಾಗ, ವಿದ್ಯಾರ್ಥಿ ವರ್ಗದವ್ರಿಗೆ ಏನೇನು ಫಲಗಳು ಸಿಗ್ತದೆ? 3 ಮತ್ತು 6ರ ಅಧಿಪತಿ 9ರಲ್ಲಿದ್ದ ವಿದ್ಯಾರ್ಥಿಗಳು ಕೂಡ ಫ್ಲಕ್ಚುಯೇಟಿಂಗ್ ಇತ್ತು. 4ರ ಅಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿದ್ದ, ಸೋಂಬೇರಿತನ ಕಾಡ್ತಿತ್ತು. ಓದೋರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ರಿಸಲ್ಟ್ ತೆಗೆಯೋದು ಕಷ್ಟ ಆಗ್ತದೆ. 2026 ಮಧ್ಯಭಾಗದ ಮೇಲೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥಿರುತ್ತೆ. ಅನಿವಾರ್ಯವಾಗಿ ನೀವು ನೋಡಿ, ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ವರ್ಷವಲ್ಲ. ಸರಿಯಾಗಿ ತಾವು ಎಫರ್ಟ್ ಹಾಕಿ ಓದಬೇಕಾಗ್ತದೆ. ಕಷ್ಟ ಬಿದ್ದರೆ ಮಾತ್ರ ಫಲಗಳು, ಇಲ್ಲಾಂದರೆ ಕಷ್ಟ. ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡೋದು ಕಷ್ಟ ಆಗ್ತದೆ. ಎಫರ್ಟ್ ಹಾಕಿ ಓದಬೇಕು. ಸಾಧ್ಯವಾದಷ್ಟು ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಿಗೆ ಬರೆದಿಟ್ಕೊಳ್ಳಿ, ಪ್ರತಿ ದಿವಸ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಲೇಬೇಕು. ಓಂ ಭೂರ್ಭುವಸ್ವಾಹ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಮಸ್ಟ್ ಆ್ಯಂಡ್ ಶುಡ್ ಈ ಕೆಲಸವನ್ನು ಮಾಡಿ, ವಿದ್ಯಾರ್ಥಿ ವರ್ಗದವರಾಗಿರ್ತಕ್ಕಂಥವ್ರು. ಹಾಗೆ ಮನೆ ನಿರ್ಮಾಣ ಮಾಡಬೇಕು ಅಂದರೆ ಅಫ್ಕೋರ್ಸ್ ಮನೆ ಕಟ್ತಕ್ಕಂಥದ್ದು ಖಂಡಿತ ಆಗುತ್ತೆ. ತುಲಾರಾಶಿಯವ್ರಿಗೆ ತಾವು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಥ್ರೂ ಬೈ ಲೋನ್ ಸಿಗುತ್ತೆ. ಸ್ವಲ್ಪ ಸಾಲದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸಾಲದ ವಿಚಾರದಲ್ಲಿ ಎಚ್ಚರ. ತುಂಬ ಸಾಲ ಮಾಡಬೇಡಿ, ಕಷ್ಟ ಆಗ್ತದೆ. ತುಲಾರಾಶಿಯವ್ರಿಗೆ ಸ್ವಲ್ಪ ಜಾಗರೂಕತೆ, ಆನ್ ಡೆಬಿಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಾಂದರೆ ಸ್ವಲ್ಪ ಬಡ್ಡಿ ಕಟ್ಟಿ ಸಾಕಾಗ್ಬಿಡ್ತದೆ. ಏನಪ್ಪ ಗುರುಗಳು ಹೊಸ ವರ್ಷ ಸೂಪರಾಗಿದೆ ಅಂದರೆ ಯಾವನ ಇವನು ಹೇಳ್ದನು? ಇವೆಲ್ಲವೂ ಬಂದೇ ಬರುತ್ತೆ. ಬಿ ಕೇರ್ಫುಲ್. ಅತಿಯಾದಂಥ ಸಾಲ ಇಸ್ ಟೂ ಬ್ಯಾಡ್. ಖಂಡಿತವಾಗಿ ಸಮಸ್ಯೆ ಬರ್ತದೆ. ನೋಡಿ, 6ರ ಸ್ಥಾನ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಏನಾದರೂ ಕೇಸಿತ್ತು, ದೀರ್ಘವಾಗಿ ಎಳೆದು ಬಿಡುತ್ತೆ.
ದೀರ್ಘವಾಗಿ ಎಳೆಯುತ್ತೇನು ಒಂದು ಸಂದರ್ಭದಲ್ಲಿ ನಿಮಗೆ ಆ ಗುರು ಉಚ್ಚಸ್ಥಾನಕ್ಕೆ ಬರೋದ್ರಿಂದ ಒಂದು ಕಾಂಪ್ರಮೈಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಕೋರ್ಟ್ ಕಚೇರಿ ವಿಚಾರದಲ್ಲಿ. ಅದು ಆರೋಗ್ಯದ ವಿಚಾರದಲ್ಲೂ ಒಂದು ಸ್ವಲ್ಪ ಸಾಂತ್ವನವನ್ನು ಸಿಗ್ಬೋದು. ಬಟ್ ನೀವೇನಾದರೂ ಶತ್ರುಭಾವ ಅಂದರೆ ಈ ಜಮೀನಿನ ವಿಚಾರ ಆಗಿರ್ಬೋದು ಅಥವಾ ದಾಂಪತ್ಯದ ವಿಚಾರ ಆಗಿರ್ಬೋದು, ಏನಾದರೂ ಕೋರ್ಟ್ಗೆ ಎಳ್ಕೊಂಡು ಹೋದ್ರಿ ತುಂಬ ಎಳೀತದೆ. ಬಿ ಕೇರ್ಫುಲ್. ಆದಷ್ಟು ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ತುಲಾರಾಶಿಯವರು ಎಡಬೇಡಿ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಖಂಡಿತವಾಗಿ ಕಾಡ್ತದೆ. ತುಲಾರಾಶಿಯವರು ಸಮಾಧಾನದ ವಾತಾವರಣ ಬಳಸ್ಕೊಳ್ಳಿ, ಕೋಪದ ವಾತಾವರಣ ಬೇಡ. ದಾಂಪತ್ಯದ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ಈ ವರ್ಷ ತೋರಿಸ್ತದೆ. ಮಧ್ಯಭಾಗದವರೆಗೂ ಸಾಂತ್ವನ ಇರ್ತದೆ. ಮಧ್ಯಭಾಗದ ಮೇಲೆ ನಿಮಗೆ ಆ ವೈವಾಹಿಕ ಜೀವನ ಸ್ವಲ್ಪ ಟಫ್ ಆಗ್ತದೆ. ಬಟ್ ಸರ್ಕಾರಿ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರ್ಯಾರು ಸರ್ಕಾರಿ ಉದ್ಯೋಗವನ್ನು ಅಪೇಕ್ಷೆಯನ್ನು ಮಾಡ್ತಿದ್ದೀರೋ ಖಂಡಿತವಾಗಿ ಒಂದು ವರ್ಷ ಮಧ್ಯಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ಇದನ್ನು ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ತುಲಾರಾಶಿ, ತುಲಾಲಗ್ನ, ಏನಾದರೂ ನೀವು IAS KS ಎಕ್ಸಾಮ್ ಬರಿತಾ ಇದ್ದೀರಿ, ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀರಿ, ಮಧ್ಯಭಾಗದ ಮೇಲೆ ಟ್ರೈ ಮಾಡಿ. ದಿಸ್ ಇಸ್ ದ ವೆರಿ ಗುಡ್ ಟೈಮ್ ಟು ಡೂ ದಟ್. ನಿಮಗೆ ತುಂಬ ಚೆನ್ನಾಗಿರುತ್ತೆ. ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಬಟ್ ಅಫ್ಕೋರ್ಸ್ ನಿಮಗೆ ಈ ಒಂದು ವರ್ಷ ಆ ಒಂದು ಫಲಗಳಲ್ಲಿ, ಯಾವ ಫಲಗಳಲ್ಲಿ, ಸರ್ಕಾರಿ ಉದ್ಯೋಗದ ಫಲಗಳಲ್ಲಿ ಯಶಸ್ಸನ್ನು ಕೊಡುತ್ತೆ ನೋಡ್ಕೊಳ್ಳಿ ಬೇಕಾದರೆ. ಹಾಗೆ ಈ ಒಂದು ವರ್ಷದಲ್ಲಿ ಖಂಡಿತ ಧಾರ್ಮಿಕವಾಗಿರ್ತಕ್ಕಂಥ ಫಲಗಳು, ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳು, ರಾಜಕೀಯವಾಗಿರ್ತಕ್ಕಂಥ ಕ್ಷೇತ್ರಗಳು ನಿಮಗೆ ಯಶಸ್ಸನ್ನು ತಂದುಕೊಟ್ಟೇ ಕೊಡ್ತದೆ. ನಿಮಗೆ ಒಂದು ಒಳ್ಳೆಯ ಹುದ್ದೆ, ರಾಜಕೀಯ ಮನೋಭಾವತೆ, ತುಲಾರಾಶಿ ತುಲಾಲಗ್ನದವ್ರಿಗೆ ರಾಜಕೀಯವಾಗಿ ಯಶಸ್ಸನ್ನು ಕೊಟ್ಟೇ ಕೊಡುತ್ತೆ. ಎದುರಾಳಿಗಳನ್ನು ದಮನ ಮಾಡ್ತಕ್ಕಂಥ ಶಕ್ತಿಯನ್ನು ಕೂಡ ಕೊಡ್ತಕ್ಕಂಥದ್ದು ಇರ್ತದೆ. ಇದೊಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ನಾನು ಏನು ಹೇಳಿದ್ದನೋ ಅದನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ಫಾಲೋಅಪ್ ಮಾಡಿ. ಹಾಗೆ ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ಹಣಕಾಸು ವಹಿವಾಟುಗಳು ಮಧ್ಯಭಾಗದ ನಂತರ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. ಯೋಗದ ಪರಿಣಾಮವಾಗಿ ನಿಮ್ಮ ಯಾವುದೇ ಅರಿಷ್ಟಗಳು ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಖಂಡಿತವಾಗಿ ಇದೊಂದು ಧರ್ಮ ಕರ್ಮಾಧಿಪತಿ ಯೋಗದ ಸ್ಥಾನದ ಫಲಗಳು ಅಂತಕ್ಕಂಥದ್ದು ತಪ್ಪಾಗಲ್ಲ. ಗುರು ದೃಷ್ಟಿ ಶನಿಗೆ ಬೀಳುತ್ತೆ. ಇದು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಹಾಗೆಯೇ ಇವೆಲ್ಲ ಫಲಗಳು ಜರುಗತಕ್ಕಂಥಿರುತ್ತದೆ. ಬಟ್ ಯಾವ ಮಾಸದಲ್ಲಿ ಏನೇನು ಫಲಗಳು ಲಭ್ಯವಾಗ್ತದೆ ಗುರುಗಳೇ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ತುಲಾರಾಶಿ ತುಲಾಲಗ್ನಕ್ಕೆ ಮೊದಲು ಜನವರಿಯ ತಿಂಗಳಲ್ಲಿ ಕೆಲಸದ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತದೆ. ಆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳತಕ್ಕಂಥದ್ದು ಅನಿವಾರ್ಯತೆ ಇರ್ತದೆ. ಹಾಗೆ ಲೋನು, ಬ್ಯಾಂಕ್ ಲೋನು, ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಬಟ್ ಅತಿಯಾದಂಥ ಸಾಲಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈ ಒಂದು ಮಾಸ ಸ್ವಲ್ಪ ಮುಂದೆ ಬರ್ತಕ್ಕಂಥ ಒಂದು ತಿಂಗಳ ನಿಮಗೆ ಸಮಸ್ಯೆಗಳನ್ನು ಕೊಡಬಹುದು. ಬಟ್ ಆರೋಗ್ಯ, ಶತ್ರುಗಳು ಸ್ವಲ್ಪ ಕಾಟಗಳಿರೋದ್ರಿಂದ ನೀವು ಸಾಧ್ಯವಾದರೆ ದುರ್ಗಾರಾಧನೆಯನ್ನು ಮಾಡೋದು ಮರಿಬೇಡಿ ಈ ಒಂದು ಮಾಸದಲ್ಲಿ. ಆಗಿಂದಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡೋದು ಮರಿಬೇಡಿ. ಹಾಗೆ ಫೆಬ್ರವರಿಯ ತಿಂಗಳು ನಿಮಗೆ ಒಂದು ಕೆಲಸದಲ್ಲಿ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತದೆ, ಅಥವಾ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಮಯ ಕೂಡ ಆಗುತ್ತೆ. ಸ್ವಲ್ಪ ಮಂದಗತಿಯಲ್ಲಿ ಇರತಕ್ಕಂಥದ್ದು ಈ ಒಂದು ಮಾಸದಲ್ಲಿ ಕಾಣುತ್ತೆ. ಸರಿಯಾಗಿ ನೀವು ಇಲ್ಲಿ ನೋಡ್ಕೋಬೇಕು. ಹಾಗೆ ಕೆಲಸದ ವಿಚಾರದಲ್ಲಿ ಫೆಬ್ರವರಿ ಮಾಸ ಸ್ವಲ್ಪ ಮಟ್ಟಿಗೆ ಬದಲಾವಣೆಗೆ ಮನಸ್ಸು ಪ್ರೇರೇಪಿತವಾಗ್ತದೆ. ಆರೋಗ್ಯದಲ್ಲಿ ಕೊಂಚ ಸ್ವಲ್ಪ ವಿಳಂಬತೆ, ಅಂದರೆ ಸಮಸ್ಯೆಗೆ ಪ್ರಮಾಣ ಸ್ವಲ್ಪ ಕೊಂಚ ಸಿಗ್ತದೆ. ಆದರೂ ಕೂಡ ಇಲ್ಲಿ ವಕ್ರಗತಿ ಇರತಕ್ಕಂಥದ್ದು ಅಷ್ಟು ಉತ್ತಮತೆ ಇರೋದಿಲ್ಲ. ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಸಿಗ್ತದೆ ಕೆಲಸದ ವಿಚಾರವಾಗಿ ಮಾತ್ರ. ಅದೇ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ನಾವು ನೋಡೋದಾದರೆ, ಮಾರ್ಚ್ ತಿಂಗಳು ವ್ಯಾಪಾರ ವಹಿವಾಟುಗಳಲ್ಲಿ ಉತ್ಕೃಷ್ಟತೆಯನ್ನು ಕಾಣಬಹುದು. ಹಾಗೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಬಹುದು.
ಹೊಸದಾಗಿ ಏನಾದರೂ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಕೊಡ್ಬೋದು. ಕ್ಷಿಪ್ರ ಪ್ರಗತಿಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ಅಂದರೆ ಶುಭ ಒಂದು ಕೆಲಸಗಳು ನಡೀತಕ್ಕಂಥದ್ದು, ವ್ಯಾಪಾರದಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ. ಹಾಗೆ ಏಪ್ರಿಲಲ್ಲೂ ಕೂಡ ಮಧ್ಯಭಾಗದವರೆಗೂ ಕೂಡ ಅದೇ ರೀತಿಯಾಗಿ ಮುಂದುವರಿತದೆ. ತದನಂತರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲಗಳು ಬರ್ತದೆ. ಏಪ್ರಿಲ್ ಕೊನೆಯ ಭಾಗದಲ್ಲಿ ಸ್ವಲ್ಪ ಜಾಗರೂಕರಾಗಿ, ಅನ್ಯಥಾ ಯಾರ ಮೇಲೆ ಕೋಪ ಮಾಡ್ಕೋಬೇಡಿ. ಇದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು, ಇದ್ದಕ್ಕಿದ್ದಾಗೆ ನಮಗೆ ಧನ, ಹಣ ಅಥವಾ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಬಹುದು. ಸ್ವಲ್ಪ ಅದು ಎರಡೂ ಕೂಡ ಮಿಕ್ಸ್ ಆಫ್ ಕಾಂಬಿನೇಷನ್ ಇದೆ. ಇಲ್ಲಿ ಸ್ವಲ್ಪ ದುರ್ಗಾರಾಧನೆಯನ್ನು ಮಾಡೋದು ಮರಿಬೇಡಿ ತುಲಾರಾಶಿಯವರು. ಸಾಧ್ಯವಾದಷ್ಟು ಕೂಡ ಈ ಒಂದು ಮಾಸದಲ್ಲಿ ರೇಷ್ಮೆ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಮೇ ತಿಂಗಳು ಕೂಡ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದವರೆಗೂ ಸಮಸ್ಯೆ, ತದನಂತರದಲ್ಲೂ ಸಮಸ್ಯೆಗಳು ಕೊಡ್ತದೆ. ಅದರ ವಿದೇಶಕ್ಕೆ ಭಾಳ ಯಶಸ್ಸನ್ನು ಕೊಡುತ್ತೆ. ಈ ಮಾಸನೂ ಕೂಡ ಅಷ್ಟು ಉತ್ತಮವಿಲ್ಲ. ತುಲಾರಾಶಿಯವ್ರಿಗೆ ಜಾಗರೂಕತೆ, ಒಂದಲ್ಲ ಒಂದು ಸಮಸ್ಯೆಗಳು ನಷ್ಟವನ್ನು ಕಾಡುತ್ತೆ, ವ್ಯಾಪಾರದಲ್ಲಿ ಸಮಸ್ಯೆಯನ್ನು ಮಾಡ್ತದೆ, ಇದಕ್ಕಿದ್ದಾಗಿ ಖರ್ಚುಗಳು ಜಾಸ್ತಿ ಆಗ್ತದೆ, ಇನ್ನೇನು ಚೆನ್ನಾಗಾಯ್ತು ಅಂತಕ್ಕಂಥ ಅವಕಾಶಗಳು ಕೈ ತಪ್ತದೆ. ಇಲ್ಲಿ ಅಗತ್ಯವಾಗಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡೋದು ಮರಿಬೇಡಿ. ಈ ಒಂದು ಮಾಸದಲ್ಲಿ ಬುಧವಾರಗಳಂದು ಸಾಧ್ಯವಾದಷ್ಟು ಕೂಡ ತುಳಸಿಯ ಹಾರವನ್ನು ನೀವು ವಿಷ್ಣು ಸನ್ನಿಧಾನಕ್ಕೆ ಕೊಡ್ತಕ್ಕಂಥದ್ದು ಮರಿಬೇಡಿ. ಇದು ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಜೂನ್ ತಿಂಗಳು ಕೂಡ ಮಧ್ಯಭಾಗದವರೆಗೂ ಕಷ್ಟ ಇರ್ತದೆ. ತದನಂತರದಲ್ಲಿ ಜೂನ್ ತಿಂಗಳು ನಿಮಗೆ ಖಂಡಿತವಾಗಿ ನಿಮ್ಮ ಕೆಲಸದಲ್ಲಿ, ಹಾಗೆ ನಿಮ್ಮ ಅಧಿಕಾರದಲ್ಲಿ, ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಈಡೇರ್ತಕ್ಕಂಥ ಕಾಲ ಸನ್ನಿಹಿತವಾಗ್ತದೆ. ಮ್ಯಾಕ್ಸಿಮಮ್ ಹೆಸರು, ಕೀರ್ತಿ, ಪ್ರತಿಷ್ಠೆ ಎಷ್ಟು ಕಷ್ಟಪಟ್ಟಿದ್ರೋ ಒಂದಷ್ಟು ಸುಖದ ಲಭ್ಯತೆ ಆಗ್ತದರಲ್ಲಿ ಎರಡು ಮಾತೇ ಇಲ್ಲ. ಹಾಗೆ ಜುಲೈ ತಿಂಗಳು ನಿಮಗೆ ಕೆಲಸದಲ್ಲಿ ಉತ್ಕೃಷ್ಟತೆ, ಲಾಭ, ಮದುವೆ ವಿಚಾರದಲ್ಲಿ ಲಾಭ ಬರ್ತದೆ. ಹಾಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ಕೃಷ್ಟತೆ ಬರ್ತದೆ. ಇದೊಂದು ಮಾಸ ನೋಡ್ಕೊಳ್ಳಿ. ಜುಲೈ ಮಾಸ ಸರ್ಕಾರಿ ಯೋಗದ ಮಾಸ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಬೆಸ್ಟ್ ಒಂದು ರಿಸಲ್ಟ್ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆ ಒಂದು ಮಾಸದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ದಿಸ್ ಅ ಬೆಸ್ಟ್ ಪೀರಿಯಡ್ ಫಾರ್ ಸರ್ಕಾರಿ ಯೋಗ. ಖಂಡಿತ ತುಂಬ ಚೆನ್ನಾಗಿರ್ತಕ್ಕಂಥ ಇರುತ್ತೆ. ಆಗಸ್ಟ್ ತಿಂಗಳು ಸಹಿತವಾಗಿ ಸರ್ಕಾರಿ ಯೋಗ, ಲಾಭ, ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಆಗೋದು, ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಇರುತ್ತೆ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಕೂಡ ಈ ಒಂದು ಮಾಸ. ಅದೇ ರೀತಿಯಾಗಿ ಸೆಪ್ಟೆಂಬರಲ್ಲಿ ಸ್ವಲ್ಪ ನಷ್ಟ ಇರತಕ್ಕಂಥ ಸಾಧ್ಯತೆ ಬರ್ತದೆ. ಕೆಲಸಗಳಲ್ಲಿ ಸ್ವಲ್ಪ ಉತ್ಕೃಷ್ಟತೆ ಆಗೋದಿಲ್ಲ. ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಾ. ವಿದೇಶ ಯೋಗವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ಇರ್ತದೆ. ಇಲ್ಲಿ ಕೂಡ ನೀವು ಈ ಒಂದು ಮಾಸ ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಸನ್ನಿಧಾನ, ವಿಷ್ಣು ಸಹಸ್ರನಾಮಗಳಂತಹ ಮಂತ್ರಗಳನ್ನು ಪಠನೆ ಮಾಡಿ ಹೆಸರುಕಾಳು ಪ್ರಧಾನವಾಗಿ ಹಂಚತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಅಕ್ಟೋಬರ್ ತಿಂಗಳು ಮಿಶ್ರ ಪ್ರಕ್ರಿಯೆ ಇರ್ತಕ್ಕಂಥದ್ದು ಇರ್ತದೆ. ಶುಭ ಅಶುಭಗಳಾಗ್ತದೆ. ಬಟ್ ಒನ್ ಥಿಂಗ್, ಇಲ್ಲಿ ನೀವು ಮಾಡ್ತಕ್ಕಂಥ ಎಫರ್ಟ್ ಹಾಕಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಉತ್ಕೃಷ್ಟತೆಯನ್ನು ಸಿಗ್ತದೆ. ಹಾಗೆ ಸಮಸ್ಯೆಗಳಿಗೆ ನೀವೇ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಸ್ವತಃ ನೀವೇ ಸೊಲ್ಯೂಷನನ್ನು ಸಿಗ್ತಕ್ಕಂಥದ್ದು ಇರುತ್ತೆ. ಈ ಒಂದು ಮಾಸದಲ್ಲಿ ನೀವು ಅಕ್ಟೋಬರ್ ಮಾಸದಲ್ಲಿ 2 ಶುಭ ಅಶುಭಗಳು ಕೂಡ ನಡೀತದೆ. ಅದೇ ರೀತಿಯಾಗಿ ನವಂಬರ್ ಮಾಸದಲ್ಲೂ ಸಹಿತ ಹಣಕಾಸಿನ ವಿಚಾರ, ಕುಟುಂಬ ವ್ಯಾಜ್ಯಗಳು ಇರ್ತಕ್ಕಂಥ ಸಂದರ್ಭಗಳಾಗ್ತದೆ. ಇದೊಂದು ನವಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ಸರಿಯಾಗಿ ನೋಡ್ಕೊಳ್ಳಿ. ಎರಡೂ ಮಿಶ್ರಣ ಇರ್ತಕ್ಕಂಥದ್ದು ಇರ್ತದೆ. ಚೆನ್ನಾಗಿ ಹಣ ಸಂಪಾದನೆ ಬರುತ್ತೆ, ಬಟ್ ನೆಮ್ಮದಿ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು ಸಾಧ್ಯತೆಗಳು ಬರ್ತದೆ. ಬಟ್ ಅಫ್ಕೋರ್ಸ್ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಾಧ್ಯತೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಅಗತ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಶುಭದ ಕಾಲ, ವ್ಯಾಪಾರಸ್ಥರಿಗೂ ಶುಭದ ಕಾಲ. ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳು ಸ್ವಲ್ಪ ಕಂಕಣ ಯೋಗದ ಭಾಗ್ಯ ಲಭ್ಯತೆ ಇರ್ತದೆ. ಹಾಗೇ ನಿಮಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಗುರುವಿನ ಒಂದು ಅನುಗ್ರಹ ಸಿಗ್ತಕ್ಕಂಥ ಇರ್ತದೆ. ರಾಹುಕೇತುಗಳ ಬದಲಾವಣೆಯನ್ನು ತಗೊಳ್ತಕ್ಕಂಥ ಇರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭದ ಕಾಲವಾಗ್ತದೆ. ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ, ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯತೆ ಈ ಒಂದು ಮಾಸದಲ್ಲಾಗ್ತದೆ. ಎಲ್ಲ ಮಾಸಗಳು ತಿಳಿಸಿದ್ದೇನೆ. ವಿಶೇಷವಾಗಿ ಯಾರು ತುಲಾರಾಶಿಯಲ್ಲಿದ್ದೀರೋ, ನವವರ್ಷ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ವಿಷ್ಣುವಿನ ಆರಾಧನೆಯನ್ನು ಮಾಡಿ.
ಹೆಸರು ಕಾಳು, ಹಸಿರು ವಸ್ತ್ರ ಸುಮಂಗಲಿಯರಿಗೆ ಆಗಿಂದಾಗೆ ದಾನ ಮಾಡಿ ಬುಧವಾರಗಳಂದು. ಹಾಗೆ ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಆ ಥರದ ದೇವಸ್ಥಾನಗಳನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ತುಲಾರಾಶಿ ತುಲಾ ಲಗ್ನದವರು ವಿಶೇಷವಾಗಿ ಪೇಲ್ ಆರೆಂಜ್ ಅಂದರೆ ಆರೆಂಜ್ಗಿನ ಪೇಲ್ ಯೆಲ್ಲೋ ಕಲರ್ನ ಜಾಸ್ತಿ ಯೂಸ್ ಮಾಡೋದು ಮರಿಬೇಡಿ. ಹಾಗೆ ಗುರುವಿನ ಸನ್ನಿಧಾನವನ್ನು ಆಗಿಂದಾಗೆ ಭೇಟಿ ಮಾಡಿ. ಖಂಡಿತವಾಗಿ ನಿಮಗೆ ಶುಭದ ಕಾಲ ಆಗ್ತಕ್ಕಂಥಿರುತ್ತೆ. ಹೆಚ್ಚಿನದಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ, ಉತ್ಕೃಷ್ಟ ಸಿಗುತ್ತೆ. ಹಾಗೆ ಯಾರು ನಮ್ಮ ಚಾನಲಿನ ಫಾಲೋ ಅಪ್ ಮಾಡ್ತಾ ಇಲ್ಲ, ಈ ವರ್ಷಕ್ಕೆ ಹೊಸ ಭವಿಷ್ಯವನ್ನು ನಮಗೆ ಕೊಡ್ತಾ ಇರ್ತಕ್ಕಂಥವ್ರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಖಂಡಿತವಾಗಿ ಇದು ಒಂದು ವರ್ಷ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.